ಓಕೆ, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 21/1/2026 ಬುಧವಾರ ದಿನ ಮಾರ್ಕೆಟ್ ಅಲ್ಲಿ ಏನೇನು ಆಗ್ತದೆ ನೋಡ್ಕೊಳ್ತೀರಿ. ಬಿಕಾಸ್ ಆಫ್ US ತಾರೀಫ್ ಆನ್ ಗ್ರೀನ್ಲ್ಯಾಂಡ್ ಇಶ್ಯೂ, ಮಾರ್ಕೆಟ್ US ಮಾರ್ಕೆಟ್ಸ್ ಹ್ಯಾವ್ ಫಾಲನ್ ಮೋರ್ ದನ್ 2%. ಲುಕ್ ಹಿಯರ್. ಆಮೇಲೆ ಯುರೋಪಿಯನ್ ಮಾರ್ಕೆಟ್ಸ್ ಅದಕ್ಕಿಂತ ಮುಂಚೆನೆ ಫಾಲ್ ಆಗ್ತಾ ಇದೆ, ಅಬೌಟ್ ಮಿನಿಮಮ್ ಅಂದ್ರೂ 0.5% ನೆಗೆಟಿವ್. ಓಕೆ, ಅದ್ರ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಲುಕ್ ಲೈಕ್ ಫ್ಲಾಟ್ ನೆಗೆಟಿವ್ ಅಥವಾ ನರ್ವಸ್ ಇದೆ. ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು 12 ಪಾಯಿಂಟ್ಗಳ ಜಸ್ಟ್ ಓಕೆ ಓಪನ್. ಓಕೆ, ಒಂದು ಶಾರ್ಟ್ ಕವರಿಂಗ್ ಬರಬಹುದು ಅಂತ ಕೂಡ ನಾನು ಥಿಂಕ್ ಮಾಡ್ತಿದ್ದೀನಿ ಆನ್ ದಿಸ್ ಬೇಸಿಸ್ ಓನ್ಲಿ. ಓಕೆ, ಸೊ ಎನಿವೇ ಈಗ ADR ಆಂಗಲ್ ಇಂದ ನೋಡ್ಕೋಣ. ಮಾರ್ಕೆಟ್ ADR ಆಂಗಲ್ ಇಂದ ಏನ್ ತೋರಿಸುತ್ತೆ. ಸೊ ADR ಆಂಗಲ್ ಇಂದ ಸ್ವಲ್ಪ ಲೈಕ್ ಆರ್ಬಿಟ್ರೇಜ್ ಡಿಫರೆನ್ಸ್ ಅನ್ನ ನೋಡ್ಕೊಂಡ್ರೆ ICICI ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ಲುಕಿಂಗ್ ಲೈಕ್ ಅ ನೆಗೆಟಿವ್ ಓಪನ್ ಅಂಡ್ ಇನ್ಫೋಸಿಸ್ ಮತ್ತೆ ವಿಪ್ರೋ ಲುಕ್ಸ್ ಲೈಕ್ ಓಕೆ ಫ್ಲಾಟ್ ಓಪನ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಓವರ್ ಆಲ್ ನೋಡಿದ್ರೆ ADR ಆಂಗಲ್ ಇಂದ ನೆಗೆಟಿವ್. ಓಕೆ, ADR ಇಸ್ ನೆಗೆಟಿವ್. ಓಕೆ, ಅದಾಯ್ತು ಸರ್. FID ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ FI ದವ್ರು ಸೆಲ್ಲಿಂಗ್ ಇದಾರೆ, DI ದವ್ರು ಬೈಯಿಂಗ್ ಇದಾರೆ. ಓಕೆ, ಸೊ FI ದವ್ರು ಅಂತೂ ನೆಗೆಟಿವ್ ಇದ್ದಾರೆ. ಫೈನ್. ಸೊ ಓಕೆ ಸರ್, ನಿನ್ನೆ ನಿಫ್ಟಿ ಹೀಟ್ ಮ್ಯಾಪ್ ನೋಡ್ಕೊಳ್ಳಿ. ಹಾರ್ಡ್ಲಿ ಒಂದ್ ಎರಡೆರಡು ಸ್ಟಾಕು ಓಕೆ ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದ್ದು, ದೋ ದೇ ಆರ್ ಕ್ಯಾಂಡಲ್ ಆಂಗಲ್ ಇಂದ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಆಲ್ಮೋಸ್ಟ್ ಆಲ್ ಸ್ಟಾಕ್ಗಳು ನಿನ್ನೆ ನೆಗೆಟಿವ್ ಇದ್ವು ಹೀಟ್ ಮ್ಯಾಪ್ ಪ್ರಕಾರ. ಓಕೆ, ಇದು ಒಂದು ಪಾಯಿಂಟ್ ಆಯ್ತು. ದೆನ್ ವಾಟ್ ಅಬೌಟ್ ಅ ಡೆರಿವಿಟಿವ್ ಡೇಟಾ. ಓಕೆ, ಡೆರಿವಿಟಿವ್ ಡೇಟಾ ಪ್ರಕಾರ ಮತ್ತೆ ಲುಕ್ FI ದವರು ಇನ್ನೂ ಬೇರಿಶ್ ಸೆಂಟಿಮೆಂಟ್ ನ ಅಡಿಷನಲ್ ಪಾಯಿಂಟ್ ಇಟ್ಕೊಂಡಿದ್ದಾರೆ. ಲುಕಿಂಗ್ ಲೈಕ್ FI ಇಸ್ ಮೋರ್ ಸ್ಟ್ರಾಂಗ್ ಬೇರಿಶ್. ಕ್ಲೈಂಟ್ಸ್ ನಾವು ಓವರ್ ಬುಲಿಶ್ ಇದೀವಿ. Pros are more hedged here, so markets look compulsory negative here. ಸೊ ಇಲ್ಲಿ ನಿಮ್ಮ ಮೈಂಡ್ ಸೆಟ್ ಏನಿರ್ಬೇಕಪ್ಪ ಅಂದ್ರೆ ಒಪಿನಿಯನ್ಸ್ ಆಂಗಲ್ ಇಂದ ಹೋಗದೆ ಕಂಪಲ್ಸರಿ ಲೇಬಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒಂದು 30-45 ನಿಮಿಷ ವೇಟ್ ಮಾಡಿ. ಸೊ ಬ್ಲೈಂಡ್ ಲಾಂಗ್ ಪೊಸಿಷನ್ಸ್, ಬ್ಲೈಂಡ್ ಶಾರ್ಟ್ ಪೊಸಿಷನ್ಸ್ ಡೋಂಟ್ ಡೂ, ಬಿಕಾಸ್ ಮಾರ್ಕೆಟ್ ಈಸ್ ಸೋ ವಾಲಟೈಲ್. ಸೊ FI ದರ್ ಬೇರಿಶ್ ಇದ್ದಾರೆ, ಸೊ ಮಸ್ಟ್ ವಾಚ್ ಹಿಯರ್. ಅದ್ರ ಜೊತೆಗೆ ಕಾಮನ್ ಸೆನ್ಸ್ ಆಗಿರುವ ಡೇಟಾ ಲುಕ್. ನಿನ್ನೆ ಮಾರ್ಕೆಟ್ ಹೆವಿ ನೆಗೆಟಿವ್ ಆಗಿತ್ತು, ವೋಲ್ಟಾಲಿಟಿ ಹೆಚ್ಚಿಗೆ ಆಗ್ಬೋದು. 25,300 ಬಳಿ ಮಾರ್ಕೆಟ್ ಈಗ ಟ್ರೇಡ್ ಆಗ್ತಾ ಇದೆ. ಮತ್ತು 40 ಪಾಯಿಂಟ್ ಆಗ್ತೈತಿ. ಗಿಫ್ಟ್ ನಿಫ್ಟಿ ಈಗ ಜಸ್ಟ್ ಚೇಂಜ್ ಆಗ್ತಾ ಆಗ್ತಾ ಒಂದು 12 ಪಾಯಿಂಟ್ಗಳ ಪಾಸಿಟಿವ್ ತೋರಿಸ್ತಾ ಇದೆ. ನಿನ್ನೆ ನಿಫ್ಟಿ ಸೆನ್ಸೆಕ್ಸ್ ನೋಡ್ಕೋದು ಹೆವಿ ನೆಗೆಟಿವ್ ಆಗಿದ್ದು, ಪ್ಯಾನಿಕ್ ಸೆಲ್ಲಿಂಗ್ ಇದೆ, ಗ್ಲೋಬಲ್ ಕ್ಯೂಸ್ ಪ್ರೆಷರ್ ಇದೆ. ಅದ್ರ ಜೊತೆಗೆ ನೋಡ್ಕೋಬಹುದು ವಾಲ್ ಸ್ಟ್ರೀಟ್ ಈವನ್ ಓಕೆ ಕಳೆದ 3 ತಿಂಗಳಲ್ಲಿ ವರ್ಸ್ಟ್ ಡೇ ಆಗಿದೆ, ಹೆವಿ ನೆಗೆಟಿವಿಟಿ ಫೇಸ್ ಮಾಡಿದೆ. ಈವನ್ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ಫ್ಲಾಟ್ ಇದೆ. ಓಕೆ, ಕ್ರೂಡ್ ಆಯಿಲ್ ಡೇಟಾ ಜಸ್ಟ್ ಲೈಕ್ -1.31% is negative. So because of geopolitical uncertainty and US inventory build up ಆಗಿದೆ, ಅಂದ್ರೆ ಇವ್ರ ಹತ್ರ ಜಾಸ್ತಿ ಇದೆ ಅಂತ ಅರ್ಥ. ಸದ್ಯದ ಮಟ್ಟಿಗೆ ಇರುವ ಬೆಸ್ಟ್ ನ್ಯೂಸ್ ಏನಪ್ಪಾ ಅಂದ್ರೆ ಯುರೋಪ್ ಮತ್ತೆ ಇಂಡಿಯಾ ನಡುವೆ ಆಗ್ತಾ ಇರುವ ಮದರ್ ಆಫ್ ಆಲ್ ಡೀಲ್ಸ್. ಓಕೆ, ಸೊ ಅಪಾರ್ಟ್ ಫ್ರಮ್ US ನಾವು ಯುರೋಪ್ ಜೊತೆ ಒಂದು ದೊಡ್ಡ ಡೀಲ್ ನ ಮಾಡ್ಕೋತಾ ಇದೀವಿ. ಸೊ ಆ ಡೀಲ್ಗೋಸ್ಕರ ಮಾರ್ಕೆಟ್ ನಲ್ಲಿ ಸ್ವಲ್ಪ ಪಾಸಿಟಿವ್ ಆಗ್ಬೋದು. ದಟ್ ಮೇ ಟೇಕ್ ಅ ಟೈಮ್ ಹಿಯರ್. ಇನ್ನು ಸದ್ಯಕ್ಕೆ ಏನು ಡೀಲ್ ಆಗ್ತಾ ಇಲ್ಲ, ಜಸ್ಟ್ ಟಾಕ್ಸ್ ಆಗಿದೆ. ಸೊ ವರ್ಲ್ಡ್ ಎಕನಾಮಿಕ್ ಫೋರಮ್ ಆದ್ಮೇಲೆ ಈ ಸ್ಥಿತಿ ಆಗ್ಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಮೇಜರ್ ಪಾಯಿಂಟ್ ಇದಿದೆ, ಯುರೋಪ್ ಇಂಡಿಯಾ ಟ್ರೇಡ್ ಡೀಲ್ ಆಗುವ ಸ್ಥಿತಿ. ಇದು ನಿಮಗೆ ಒಂದು ಪಾಸಿಟಿವ್ ಪುಷ್ ಕೊಡ್ಬೋದು ಇನ್ ಫ್ಯೂಚರ್ ಹಿಯರ್. ಓಕೆ, ಅದ್ರ ಜೊತೆಗೆ ಲೈಕ್ US ಮತ್ತೆ ಲೈಕ್ ಆಬ್ವಿಯಸ್ಲಿ ಯುರೋಪಿಯನ್ ಯೂನಿಯನ್ ಅಂತೂ ಫೈಟ್ ಮಾಡ್ತಾ ಇವೆ. ಸೊ ಟ್ರೇಡ್ ಬಜೂಕಾ ಅಂದ್ರೆ ಇವನ್ ಯುರೋಪಿಯನ್ ಕಂಟ್ರಿಗಳು ಕೂಡ ಸೊ ಲೈಕ್ ರೆಪ್ಲಿಕೇಟ್ ಲೈಕ್ ರಿಪ್ಲೈ ಟ್ಯಾಕ್ಸಸ್ ನ US ಕಂಪನಿಗಳ ಮೇಲೆ ಹಾಕಬೇಕು ಅನ್ನೋ ಸ್ಥಿತಿ ನಡೀತಾ ಇದೆ. ಅಷ್ಟೊಂದು ವಯಬಲ್ ಇಲ್ಲ ಅಥವಾ ಇರ್ಬೋದು ಅನ್ನೋ ಫೈಟ್ ನಡೀತಾ ಇದೆ. ದಿಸ್ ಇಸ್ ಅಲೈ ಬಿಟ್ವೀನ್ US ಓನ್ಲಿ ಫೈಟ್ ಆಗ್ತಾ ಇರೋದ್ರಿಂದ ದ ಮಾರ್ಕೆಟ್ ಆರ್ ಟ್ರ್ಯಾಕಿಂಗ್ ಲೈಕ್ ಎನಿಥಿಂಗ್. ಎನಿವೆ, ಸೊ ಎಲ್ಲ ಆಂಗಲ್ ಇಂದ ನೋಡಿದ್ರಿ. ಅಂಡ್ ಇವತ್ತು ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಸಂಜೆ 7 ಗಂಟೆಗೆ ಈ ಪುಣ್ಯಾತ್ಮ ಟ್ರಂಪ್ ಬಂದ್ ಮಾತಾಡೋನಿದ್ದಾನೆ. ಆವಾಗ ಇನ್ನೊಂದು ದೊಡ್ಡ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಮಾರ್ಕೆಟ್ ನೆಗೆಟಿವ್ ಇದೆ ಅಂದ್ರೆ ಡೆಫಿನೆಟ್ಲಿ ಈಸ್ ಅ ಲೈಕ್ ಡಂಪ್ ಅಂಡ್ ಪಂಪ್ ತರ ಮನುಷ್ಯ ಇದ್ದಾನೆ. ಸೊ ಪಾಸಿಟಿವ್ ಕೂಡ ಟರ್ನ್ ಆಗುವ ಸಾಧ್ಯತೆ ಇರುತ್ತೆ. ಎನಿವೆ, ಪೊಸಿಷನ್ಸ್ ಕ್ಯಾರಿ ಮಾಡೋರು ಒಂದ್ಸಲ 2 ಸಲ ವಿಚಾರ ಮಾಡಿ, ಬಿಕಾಸ್ ಗ್ಲೋಬಲ್ ರನ್ನಿಂಗ್ ಈ ಪುಣ್ಯಾತ್ಮನ ಆಂಗಲ್ ಇಂದ ನಡೀತಾ ಇದೆ. Okay, so mother of all deals also coming. Look here, that might be ಇನ್ನೂ ಡೀಲ್ ಫೈನಲ್ ಆಗಿಲ್ಲ, ಬಟ್ ಮಾತುಕತೆ ಅಂತೂ ಆಗಿದೆ. ಓಕೆ, ಸೊ ದಟ್ ವಿಲ್ ಇಂಪಾರ್ಟೆಂಟ್. ಡೀಲ್ ನೋಡಿದ್ರಿ, ಡೆರಿವೇಟಿವ್ ನೋಡಿದ್ರಿ, ಲೈಕ್ ADR GDR ನೋಡಿದ್ರಿ, ಅಂಡ್ ಗಿಫ್ಟ್ ನಿಫ್ಟಿ ಸದ್ಯ ಮಟ್ಟಿಗೆ ನೋಡ್ತಾ ಇರಿ. ಜಸ್ಟ್ 26 ಪಾಯಿಂಟ್ಸ್ ಅಂದ್ರೆ ಹತ್ರ 25,250 ಹತ್ರ ಓಪನ್ ಆಗ್ಬೋದು. ನಾನೇ ಹೇಳಿದೀನಿ 25,300 ಹತ್ರ ಒಂದು ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆ. ವೇಟ್ ಅಂಡ್ ಚೆಕ್. Okay, so after all this one, markets looking like just flat open. Other than this one, ಕೆಲವೊಂದು ಕ್ವೆಶನ್ಸ್ ಇದೆ, ಅದನ್ನ ನೋಡೋಣ ಮಾರ್ಕೆಟ್ ಅಲ್ಲಿ ಏನಿದೆ.
ಸೊ ಎಬ್ಸಾಲ್ ಎನರ್ಜಿ, ಓಕೆ, ಇದು ಕ್ವೆಶನ್ ಇದೆ, ಲೈಕ್ ಯಾವ ರೀತಿ ಫಂಡಮೆಂಟಲ್ ಕೇಳಿದ್ರೆ ಅನ್ಕೋತೀನಿ. ಓಕೆ, ಸೊ ಲೆಟ್ಸ್ ಪುಟ್ ಇಟ್ ಫಂಡಮೆಂಟಲ್ ಸ್ಕ್ರೀನ್ ತಗೋತೀನಿ. ಓಕೆ, ವೆಬ್ ಸಾಲ್ ಎನರ್ಜಿ. ಓಕೆ, ಇದ್ರ ಬಗ್ಗೆ ಕೇಳಿದ್ರೆ ಅಂದ್ರೆ ಲುಕ್ ಅಟ್ ಹಿಯರ್. ಫಸ್ಟ್ ಆಫ್ ಆಲ್ ROCE ಎರಡು ನೀಟ್ ಆಗಿದೆ, ಪ್ರಾಬ್ಲಮ್ ಇಲ್ಲ. 20 ಇರಬೇಕು, ಇಂಟ್ರೆಸ್ಟ್ ಕವರೇಜ್ ಗ್ರೇಟರ್ ದನ್ 5 ಇರಬೇಕು. ಓಕೆ, ಇದು ರೀಟ್ ಇದೆ, ಬಟ್ 8 ಟೈಮ್ಸ್ ಇದೆ, ಕಾಸ್ಟ್ಲಿ ಇದೆ ಒಂದು ಪಾಯಿಂಟು. ಇನ್ನೊಂದೇನಪ್ಪ ಅಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ದೇ ಆರ್ ವೆರಿ ಪ್ರಾಬ್ಲಮೆಟಿಕ್ ಇನ್ ದಿಸ್ ಕೈಂಡ್ ಆಫ್ ಸಿಚುವೇಶನ್, ಹೆವಿ ನೆಗೆಟಿವ್ ಇದ್ದಾಗ. ಸೊ ಬಜೆಟ್ವರೆಗೂ ವೇಟ್ ಮಾಡಿ, ಬಜೆಟ್ನಲ್ಲಿ ಏನಾದ್ರು ಅಲಾಟ್ಮೆಂಟ್ ಆದ್ರೂ ಮಾಡಿದ್ರೆ ಈ ರೀತಿ ಲೈಕ್ ದಿಸ್ ಇಸ್ ಸೋಲಾರ್ ಕೈಂಡ್ ಆಫ್ ಸಿಚುವೇಶನ್ ಸ್ಟಾಕ್ ಇದೆ. ಸೊ ಆವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬಹುದು ಅನ್ಕೊಳ್ತೀನಿ. ವೆರಸ್ ಕಮಿಂಗ್ ಟು ದ ಇನ್ವೆಸ್ಟರ್ ಆಂಗಲ್, ಇನ್ವೆಸ್ಟರ್ ನೋಡ್ಕೊಳ್ತೀವಿ, ಪಬ್ಲಿಕ್ ಇಸ್ ಟೂ ಮಚ್, ಸೊ ಕಾಷನ್. ಓಕೆ, ಯಾವಾಗ ಪಬ್ಲಿಕ್ ಜಾಸ್ತಿ ಇರ್ತಾರೆ ಆವಾಗ ಕಾಷನ್ ಆಗಿರಿ, ಅಥವಾ ಡೋಂಟ್ ಎವರ್ ಥಿಂಕ್ ಆಫ್ ಇನ್ವೆಸ್ಟಿಂಗ್ ವೆನ್ ಪಬ್ಲಿಕ್ ಇಸ್ ಹೈ. ಸೊ ಪರ್ಸನಲ್ ಒಪಿನಿಯನ್. ಸೊ ವೆರಸ್ ಪ್ರಾಫಿಟ್ ಅಂಡ್ ಲಾಸ್ ನೋಡ್ಕೊಳ್ಳಿ, ದಟ್ ಲೈಕ್ ಹೋದ ವರ್ಷ -120 ಇದ್ರು, ಸಡನ್ಲಿ 2025ಕ್ಕೆ ಲೈಕ್ ದೇ ಹ್ಯಾವ್ ಮೇಡ್ ಅ ಪ್ರಾಫಿಟ್, ಅಂಡ್ ಈಗ 10 to 12 months ಅಲ್ಲಿ 203 ಕೋಟಿ ಕಾಣ್ತಾ ಇದೆ. ಇಟ್ಸ್ ಲೈಕ್ ಫೈನಾನ್ಷಿಯಲಿ ಅಥವಾ ಲೈಕ್ ನಂಬರ್ ಆಂಗಲ್ ಇಂದ ಚೆನ್ನಾಗಿದ್ದು, ಬಟ್ ದಿಸ್ ಇಸ್ ಅ ಮೇನ್ ಪ್ರಾಬ್ಲಮ್. ಸೊ ಪ್ಲೆಜ್ ಪರ್ಸೆಂಟೇಜ್ 88%. ನಾಳೆ ಕಂಪ್ನಿ ಬಿದ್ದರೆ ಯಾರು ಲೈಕ್ ಪ್ಲೆಜ್ ಮಾಡಿರ್ತಲ್ಲ ಅವರು ಮೊದಲು ಇದನ್ನ ಸೆಲ್ ಹೊಡಿತಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಅ ವೆರಿ ಲೈಕ್ ನೆಗೆಟಿವ್ ಪಾಯಿಂಟ್ ಹಿಯರ್. ಇದು ಆಮೇಲೆ ಕ್ಯಾಶ್ ಫ್ಲೋ ನೆಗೆಟಿವ್ ಇದೆ, ದಟ್ಸ್ ಅ ಮೇನ್ ಪಾಯಿಂಟ್ ಹಿಯರ್. CMP, ಸೊ ಆ ಆಂಗಲ್ ಇಂದ ನೋಡಿದ್ರೆ ದಿಸ್ ಇಸ್ ನಾಟ್ ರೈಟ್ ಟು ಹೋಲ್ಡ್ ದಿಸ್ ಒನ್. ಎನಿವೇ, ಲೆಟ್ಸ್ ಗೋ ಟು ದ ಇಂಪಾರ್ಟೆನ್ಸ್ ಲೈಕ್ ಮಜ್ಗಾನ್ ಡಾಗ್. ಓಕೆ, ಮಜ್ಗಾನ್ ಡಾಗ್ ಇನ್ನೊಂದು ಕ್ವೆಶನ್ ಇದೆ, ಮಜ್ಗಾನ್ ಡಾಗ್ ಶಿಫ್ಟ್. ಓಕೆ, ಸೊ ಇದನ್ನು ನಾವು ಡೇ ಆಂಗಲ್ ಅಲ್ಲಿ ನೋಡ್ತಾ ಇದೀವಿ, ಫಾಲ್ ಆಗ್ತಾ ಇದೆ ಮಾರ್ಕೆಟ್, ಓವರ್ ಆಲ್ ಫಾಲ್ ಆಗ್ತಾ ಇದೆ, ಅಂದ್ರೆ ಡೆಫಿನೆಟ್ಲಿ ಇದು ಕೂಡ ಫಾಲ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಬೆಸ್ಟ್ ಸಪೋರ್ಟ್ ಅಂತ ಕೂತ್ಕೊಳ್ಳೋದು ಅರೌಂಡ್ 1900 ಅಥವಾ 2000 ಹತ್ರ ಇದೆ. ಅಂಡ್ ಸದ್ಯದ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಸಪೋರ್ಟ್ ಇದೆ, ಅದನ್ನೇ ಮಾರ್ಕೆಟ್ ನಿನ್ನೆ ಬ್ರೇಕ್ ಡೌನ್ ಮಾಡಿಕೊಳ್ಳುವ ಹಂತಕ್ಕೆ ಹೋಗಿದೆ. ಸೊ ಈ ಲೋ ಬ್ರೇಕ್ ಕಂಟಿನ್ಯೂಷನ್ ಕ್ಯಾನ್ ಡ್ರ್ಯಾಗ್ ದ ಮಾರ್ಕೆಟ್ ಟು 2000 ಲೆವೆಲ್. ಸೊ ಲೋ ಬ್ರೇಕ್ ಆಗಿ ಅಥವಾ ಇವತ್ತು ಸ್ವಲ್ಪ ಒಂದು ಪುಲ್ ಬ್ಯಾಕ್ ಕೊಡ್ಬೋದು, ಬಿಕಾಸ್ ಫಾಲ್ ಆದಾಗೆಲ್ಲ ಒಂದು ಪುಲ್ ಬ್ಯಾಕ್ ಕೊಡುತ್ತೆ, ಆಮೇಲೆ ಕೆಳಗಡೆ ಹೋಗುತ್ತೆ. ಸೊ ಪುಲ್ ಬ್ಯಾಕ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಕ್ವೆಶನ್, ಟಾಟಾ ಪವರ್. ಓಕೆ, ಟಾಟಾ ಪವರ್, ಓಕೆ, ಇದು ಕೂಡ ಸಿಕ್ಕಾಪಟ್ಟೆ ಫಾಲ್ ಆಗಿದೆ, ಅಂಡ್ ಈವನ್ ಇಟ್ಸ್ ಮೈನ್ ಪೋರ್ಟ್ಫೋಲಿಯೋ, ನನ್ನ ಪೋರ್ಟ್ಫೋಲಿಯೋ ಕೂಡ ಇದೆ, ಇದರೊಳಗಡೆ ಇನ್ವೆಸ್ಟ್ಮೆಂಟ್ ಇದೆ. ಸೊ ಐ ಆಮ್ ಲುಕಿಂಗ್ ಹಿಯರ್ ಮೇಜರ್ ಲೆವೆಲ್ ಸಪೋರ್ಟ್ ಅರೌಂಡ್ ದಿಸ್ ಒನ್ 336, ಅಂಡ್ ಒನ್ ಮೋರ್ ಲೆವೆಲ್ ಸಪೋರ್ಟ್ ಅರೌಂಡ್ ದಿಸ್ ಒನ್. ಅಂಡ್ ಸಪೋರ್ಟ್ ಫೇಲ್ ಆಗಿದೆ ಮಾರ್ಕೆಟ್. Low break can even drag to market to 340. Till that, don't invest. And even especially budget mugivargu wait ಮಾಡಿ. Okay, anyway, pointing here 364 again, hold, it can go upside, but right now it's a negative one. Okay, so anyway, ಎಲ್ಲ ಆಂಗಲ್ ಇಂದ ಡಿಸ್ಕಷನ್ ಮಾಡಿದೀವಿ. ಲೈಕ್ ಬ್ಯಾಂಕ್ಸ್ ಲುಕ್ಸ್ ಮೋರ್ ನೆಗೆಟಿವ್, ಅಂಡ್ ITs ಲುಕ್ ಲೈಕ್ ಫ್ಲಾಟ್, ಅಂಡ್ ADR ಆಂಗಲ್ ಇಂದ ಸೊ ಮಾರ್ಕೆಟ್ ಇಸ್ ಲುಕಿಂಗ್ ಲೈಕ್ ಜಸ್ಟ್ ಫ್ಲಾಟ್ ಓಪನ್, ಬಟ್ ಬ್ಲೈಂಡ್ಲಿ ಇಲ್ಲಿ ಹೋಗಿ ಬೈ ಅಂಡ್ ಸೆಲ್ ಮಾಡ್ಲಿಕ್ಕೆ ಹೋಗೋದು ಬೇಡ. ಅಟ್ ಲೀಸ್ಟ್ ಫಾರ್ 30 minutes to 40 minutes ವೇಟ್ ಮಾಡಿ ಪರ್ಫೆಕ್ಟ್ ಆಗಿ ಪೊಸಿಷನ್ಸ್ ಮಾಡ್ತೀರಿ. ಎನಿವೇ, ಚೇಂಜಸ್ ಏನಾದರೂ ಇದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ, ಅಥವಾ ಲೈವ್ ಅಲ್ಲಿ ಕೂತ್ಕೊಂಡು ಡಿಸ್ಕಷನ್ ಕೂಡ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು